ವೇದಾಂತ್ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಅವ್ನ ಮದುವೆ ಜವಾಬ್ದಾರಿ ನಂದು ಅಂತ ಹೇಳಿದಾಗಿಂದ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಟೆನ್ಷನ್ ಇದ್ದೇ ಇದೆ. ಆದ್ರೆ ಈಗ ವಿಕ್ರಮ್ ಮದುವೆಗೆ ಎಲ್ಲ ರೆಡಿ ಆಗಿದೆ, ಯಾವ ತೊಂದರೆನೂ ಇಲ್ಲ. ಆದರೂ ಯಾಕೋ ನಂಗೆ ನೆಮ್ಮದಿನೇ ಇಲ್ಲ. ಏನೋ ನನಗೆ ಕಾಡ್ತಿದ್ಯಲ್ಲ. ಅಮ್ಮನಿಗೆ ಕಾಲ್ ಮಾಡಿರ್ಬೇಕು. ಮೊದಲು ಅಮೂಲ್ಯನ ಮೀಟ್ ಮಾಡಿ ನೆಕ್ಸ್ಟ್ 2 ಡೇಸ್ ಪ್ಲಾನ್ ಏನು ಅಂತ ತಿಳ್ಕೊಬೇಕು. ಅಲ್ಲ, ಪ್ಲಾನಿಂಗ್ ಎಲ್ಲ ಆಗಿರುವಾಗ ನಾನು ಯಾಕೆ ಮತ್ತೆ ಅಮೂಲ್ಯನ ಮೀಟ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನನ್ನ ಮುಖದಲ್ಲಿ ಇನ್ನೇನು ಜಗತ್ತು ಪ್ರಳಯ ಆಗೋಗುತ್ತೆ ಅನ್ನೋಷ್ಟು ಟೆನ್ಷನ್ ಇದೆ. ನಾನು ಯಾಕೆ ಮುಖ ಗಂಟು ಹಾಕೊಂಡಿದ್ದೀನಿ? ವಿಕ್ರಮ್ ಮದುವೆ ಆಗ್ತಿದ್ದಂತಾರೆ. ಮತ್ತು ಸ್ಮೈಲ್ ಮಾಡೋದಕ್ಕೆ ನನಗೇನು ಪ್ರಾಬ್ಲಮ್? ದೊಡ್ಡದಾಗಿ ಹಲ್ಕಿರ್ಕೊಂಡು ನಗ್ದೇ ಇದ್ರು ಮುಖದಲ್ಲಿ ಒಂದು ಮುಗುಳ್ನಾಗಿದ್ರು ಇರ್ಬೇಕು ತಾನೆ. ಇವತ್ತು ಆಫೀಸಲ್ಲಿ ಕಾಂತ ನಾನು ನಗ್ತಿದ್ದೀನಿ ಅಂತ ಹೇಳ್ದ. ಆದರೆ ಈಗೇನಾಗಿದೆ ನನಗೆ? ಹೇಳಿ ವಿಕ್ಕಿ ಅವರೇ. ನಾನೇನು ಹೇಳೋದು, ನೀವು ಹೇಳಿ. ಕಾಲ್ ಮಾಡಿರೋದು ನೀವೇ ತಾನೇ, ನೀವೇ ಹೇಳಬೇಕು. ನಾನೇನು ಹೇಳೋದು? ಇವತ್ತು ನಿಮ್ಮ ಮನೆಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಡೋರ್ ದಾಟಿದೆ. ಅಷ್ಟರಲ್ಲಿ ಅಮ್ಮ ಹಿಡ್ಕೊಂಡ್ಬಿಟ್ರು. ಯಾಕೆ ಹಿಡ್ಕೊಂಡ್ರು? ನಿಮ್ಮ ಮನೇಲಿ ಚಪ್ರದ ಪೂಜೆ, ಶಾಸ್ತ್ರ, ಅದು ಇದು ಅಂತ ಬೇಲಿ ಹಾಕಿ ವಾಪಸ್ ಕಳಿಸ್ಬಿಟ್ರು. ನಗ್ಬೇಡ್ರಿ ನೀವು. ನಾನು ಹುಡುಗಿನ ನಾನು ನೋಡ್ಲಿಲ್ಲ ಅಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ನಿಮ್ಗೆ? ನಗ್ದೆ ಇನ್ನೇನ್ ಮಾಡ್ಲಿ? 2 ದಿನದಲ್ಲಿ ನಿಮ್ಮ ಮನೇಲೆ ನಿಮ್ ಜೊತೆಲೇ ಇರ್ತೀನಿ. ಅಂತದ್ರಲ್ಲಿ ಟೆನ್ಷನ್ ಯಾಕೆ ಮಾಡ್ಕೊಳ್ತೀರಾ? ಅದಕ್ಕೆ ನಿಮ್ಗೇನು ಅರ್ಥ ಆಗಲ್ಲ ಅನ್ನೋದು. ಮದುವೆ ಆದ್ಮೇಲೆ ನೀವು ನನ್ನ ಹೆಂಡತಿ ಆಗ್ಬಿಡ್ತೀರಾ. ಬೀರುನಲ್ಲಿರೋ ಹೆಂಡತಿ ಸೀರೆ ಒಂದ್ಸಲ ಉಡ್ಕೊಂಡ್ರೆ ಸಾಕು. ಗರ್ಲ್ ಫ್ರೆಂಡು ಪರ್ಮನೆಂಟ್ ಆಗಿ ಕಳೆದೋಗ್ತಾಳೆ ಅಂತ ಸಾರ್ಥಕ್ ಭಾವ ಹೇಳಿದ್ನ ಮರ್ತೋದ್ರ ನೀವು? ಅವನೇನೋ ಹೇಳ್ತಾನೆ ಅಂತ ನೀವ್ ಒಳ್ಳೆ. ಅಲ್ಲ, ನಾವ್ ಇಷ್ಟು ದಿನನೇ ಕಾದಿದೀವಿ, ಎಷ್ಟೆಲ್ಲ ತೊಂದರೆಗಳನ್ನ ಎದುರಿಸಿದೀವಿ. ಈಗ 2 ದಿನ ಕಾಯೋಕ್ಕಾಗಲ್ವಾ ನಿಮ್ ಕೈಲಿ? ಅದೇ ರೀ ಗೊತ್ತಾಗ್ತಾ ಇಲ್ಲ. ಈ 2 ದಿನ 2 ಸೆಂಚುರಿ ತರ ಫೀಲ್ ಆಗ್ತಿದೆ. ಮೊದ್ಲೇ ಚೆನ್ನಾಗಿತ್ತಪ್ಪ. ಏನ್ ಮೊದ್ಲೇ ಚೆನ್ನಾಗಿದ್ದು? ಬಾಲ್ಕನಿ ಹಾರ್ಕೊಂಡ್ಬಂದು ನಿಮ್ಮನ್ನ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ದೆ. ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಭಯದಲ್ಲೇ ಬಾಯಿ ತುಂಬಾ ಮಾತಾಡ್ತಾ ಇದ್ದೆ. ನಿಮ್ಮನ್ನ ಯಾಮಾರಿಸಿ ನಿಮ್ಗೊಂದು ಮುತ್ತು ಕೊಡ್ತಿದ್ದೆ. ಆದ್ರೆ ಈಗ ನನ್ನ ಹುಡುಗಿ ನಾನು ನೋಡೋದಕ್ಕೆ ಶಾಸ್ತ್ರ ಅಡ್ಡ ಬರುತ್ತಂತ. ಇದ್ಯಾವ ಸೀಮೆನ ಹೇಳಿ? ಮತ್ತೆ ನಗ್ತಿದ್ದೀರಾ ಅಲ್ವಾ? ನಿಮ್ ಮಾತು ಕೇಳಿಸ್ಕೊಂಡು ನಗ್ದೆ ಇನ್ನೇನ್ ಮಾಡ್ಲಿ? ಬೇಜಾರಾಗ್ಬೇಡಿ. ನಮ್ಮ ಹುಡ್ಗಂಗೆ ಯಾಕೆ ಹಿಂಗ್ ಮಾಡ್ದೆ ದೇವ್ರೆ ಅಂತ ಬೇಡ್ಕೊಳ್ತೀನಿ. ನೀವು ದೇವ್ರ ಬಗ್ಗೆ ಮಾತಾಡ್ತಿದ್ದಾಗೆ ನೆನಪಾಯ್ತು. ನಾಳೆ ನೀವು ರೆಡಿ ಇರಿ. ನಾನು ನಿಮ್ಮನ್ನ ಎಲ್ಗೋ ಕರ್ಕೊಂಡು ಹೋಗ್ಬೇಕು. ಏನು ನಾಳೆನಾ? ಚಪ್ರದ ಜೊತೆ ಅರಿಶಿನ ಶಾಸ್ತ್ರನೂ ಇರುತ್ತೆ. ನಾಳೆ ಎಲ್ಲೂ ಹೋಗೋ ಆಗಿಲ್ಲ. ನಮ್ಮನೇಲಿ ಗ್ಯಾರಂಟಿ ಬಿಡಲ್ಲ. ಚಪ್ರದ ಪೂಜೆ ಟೈಮ್ಗೂ ಮುಂಚೆನೆ ನಾನು ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತೀನಿ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿರಿ. ಅಲ್ಲ ಅದು. ಹಲೋ, ನಾನು ನಿಮ್ ಗಂಡ ಆಗೋನು. ಆಗಲ್ಲ ಗೀಗಲ್ಲ ಅಂತ ಮಾತೇ ಇಲ್ಲ. ನಾಳೆ ಬರ್ತೀನಿ, ಬಾಯ್. ಅಯ್ಯೋ ವಿಕ್ಕಿ ಅವರೇ, ಇಲ್ಲೇನು ಮಾಡ್ತಿದ್ದೀರಾ ವೇದಾಂತ್? ಇನ್ನೂ ಮಲಗಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಹಾಗಿದ್ರೆ ಬನ್ನಿ ವಿಕ್ಕಿ ರೂಮ್ಗೆ ಹೋಗೋಣ. ಆದ್ಯನೂ ಅಲ್ಲೇ ಇದ್ದಾಳೆ. ನಾವು ಹೋಗಿದ್ದಾಗ ಲೈಟ್ಸ್ ಆಫ್ ಆಗಿತ್ತು. ಮೇ ಬಿ ಮಲಗಿದ್ದಾನೆ ಅನ್ಸುತ್ತೆ. ಬನ್ನಿ ಹೋಗಿ ಚಾರ್ಜ್ ಮಾಡೋಣ. ಬನ್ನಿ. ಈ ಡೊನಾಲ್ಡ್ ಡಕ್ಕು ಮೊಬೈಲ್ ಸರಿಯಾಗಿ ಇಟ್ಕೋ. ಅದಕ್ಕೆ ಕಾಣಿಸ್ತಿಲ್ಲ ನಂಗೆ. ಅಯ್ಯೋ, ಇಲ್ಲಿ ಬಂದು ಕುತ್ಕೊಳ್ಳೆ, ಸರಿಯಾಗಿ ಕಾಣಿಸುತ್ತೆ. ಅದಕ್ಕೆ ಅರ್ಶನಕ್ಕೆಲ್ಲ ರೆಡಿನಾ? ಆರ್ತಿ, ನೀವೇ ಲಕ್ಕಿ ಕಣೆ. 4 ಜನ ಹೆಣ್ಮಕ್ಳು. ಆದ್ರೆ ಇಲ್ಲಿ ನಾನು 2 ಗಂಡು ಪ್ರಾಣಿಗಳು ಬೆನ್ನಿಗೆ ಹುಟ್ಟಿದೀನಿ. ಅವ್ರಿಗೋ ಈ ಶಾಸ್ತ್ರದ ಬಗ್ಗೆ ಎಲ್ಲ ನಯ ಪೈಸಾ ಐಡಿಯಾ ಇಲ್ಲ. ಎಲ್ಲ ನಾನೇ ಮಾಡಬೇಕು. ನೀವಾದ್ರೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಕೆಲಸನೂ ಮುಗಿಸ್ಬಿಡ್ತೀರಾ. ಅಯ್ಯೋ, ಅದು ಭ್ರಮೆ. ಅದಕ್ಕೆ ರಿಯಾಲಿಟಿ ಬೇರೆನೇ ಇದೆ. ಈಗ ನೋಡಿ ಗೊತ್ತಾಗುತ್ತೆ. ಲೇ ಕುಂಬಳಕಾಯಿ, ನಾಳೆ ಹಾಕೊಳ್ಳೋ ಬಟ್ಟೆ ಎಲ್ಲಿಟ್ಟಿದೆಯಾ? ಅಲ್ಲೆಲ್ಲೂ ಕೆಳಗಡೆ ಇರಬೇಕು. ಹಳೆ ಮುತ್ಕಿ. ಹೌದಾ? ಅಂಜು ಎಲ್ಲಿ? ಅಲ್ಲ, ಅವಳು ಅವಾಗಲೇ ಡಬ್ಬದಲ್ಲಿ ಲಡ್ಡು ಇದೆ ತರ್ತೀನಿ ಅಂತ ಹೋದ್ರು. ಅರ್ಧ ಗಂಟೆ ಆಯ್ತು,
ಬಂದಿಲ್ಲ ನೋಡಿದ್ರ ಅದಕ್ಕೆ ಇಲ್ಲೆಲ್ಲರೂ ಮಕ್ಳೆ. ಅದ್ಯಾ ಅಣ್ಣ ನೀನು ಮಲ್ಗಿಲ್ವಾ? ಹಲೋ. ಹಾಯ್. ಯಾಕೆ ಬಾವಾ ನಾವು ಕಾಣಿಸ್ತಿಲ್ವಾ? ಕಾಣಿಸ್ತಿದ್ದೀರಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಸೂಪರ್ ಆಗಿತ್ತು ಬಾವಾ. ಸಾಹಿತ್ಯ ಮೆಹಂದಿ ಕೊಂಡ್ ತಂದಿದ್ರು. ಎಲ್ರು ಫಂಕ್ಷನ್ ಎಂಜಾಯ್ ಮಾಡಿದ್ವಿ. ವಾಟ್? ಸಾಹಿತ್ಯ ಬಂದಿಲ್ಲ? ಹೌದು. ಅವಳು ಹೇಗಲ್ಲೋದ್ಲು? ಭಾವ ಅಲ್ಲೆಲ್ಲ ಅರ್ಶನಕ್ ರೆಡಿನಾ? ರೆಡಿ ಮಾಡೋದೇನಿದೆ, ಎಲ್ಲರೂ ದೊಡ್ಡವರು ಅರೇಂಜ್ ಮಾಡ್ತಿದ್ದಾರೆ. ಅದ್ರ ಪಾಡಿಗೆ ಅದು ನಡೆಯುತ್ತೆ. ಉಳಿದವರೆಲ್ಲ ಇಲ್ಲಿ? ಅಪ್ಪ ಅಮ್ಮ ಇಬ್ರು ಮಲಗಿರ್ಬೇಕು ಬಾವ. ಕರಿಬೇಕಾ ಬಾವ? ಅಯ್ಯೋ ಬೇಡ ಬೇಡ ಬೇಡ, ಅಪ್ಪ ಅವ್ರು ಸುಸ್ತಾಗಿರ್ತಾರೆ, ಅವ್ರನ್ನ ಕೆಬ್ಬರಿಸ್ತೀರಾ? ರಿದಮ್ ಟೇಕ್ ರೆಸ್ಟ್. ಅಂದ್ರೆ ಅಪ್ಪ ಅಮ್ಮ ಮಲಗಿದ್ದಾರೆ ಅಂತೀರಾ, ಮತ್ತೆ ಯಾಕೆ ಹೀಗೆ ಎಂಚಾರ ಆಗೋ ಥರ ಕಿರ್ಸ್ತಾ ಇದ್ದೀರಾ? ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಇನ್ನೊಂದ್ಸಲ ಹೇಳೋಣ, ನಾನು ಇವಳಿಗೆ ಹೇಳಿ ಹೇಳಿ ಸಾಕಾಯ್ತು, ಒಂಚೂರು ಅರ್ಥನೇ ಆಗಲ್ಲ. ಡೈರೆಕ್ಟ್ ಆಗಿ ನೋಡದೆ ಇರಕ್ಕಾಗ್ತಾ ಇಲ್ಲ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಆರ್ತಿ ನೋಡೋಗಿಲ್ಲ, ಹೋಗು, ಚೀಟಿಂಗ್ ಇದು. ಡೈರೆಕ್ಟ್ ಆಗಿ ನೋಡೋಂಗಿಲ್ಲ ಅನ್ನೋದು ರೂಲ್ ಇದೆ, ವಿಡಿಯೋ ಕಾಲಲ್ಲೆಲ್ಲ ನೋಡ್ಬೋದು. ನೀನು ಹೊಸ ರೂಲ್ ಮಾಡಬೇಡ. ಹಾಗಲ್ಲ ವಿಕ್ಕಿ ಬಾವ, ಇಬ್ರು ಒಬ್ರಿಗೊಬ್ರು ನೋಡ್ಬಾರ್ದು ಅಂದ್ರೆ ನೋಡ್ಬಾರ್ದು ಅಷ್ಟೇ. ಅಯ್ಯೋ ಸಾಕು ತೆಗಿ. ಅಯ್ಯೋ ನೀನೇನಕ್ಕ ವಿಕ್ಕಿ ಬಾವಂಗಿಂತ ಜಾಸ್ತಿ ನಿಂಗೆ ನೋಡ್ಬೇಕು ಅನ್ಸ್ತಿದೆ ಅಲ್ವಾ? ವಯಸ್ಸಿಗೆ ಮೀರಿದ್ ಮಾತಾಡ್ತೀಯಲ್ಲೇ. ಹಲೋ, ನಮ್ಗೂ ಓಟ್ ಹಾಕೋ ವಯಸ್ಸಾಗಿದೆ ಮಾ, ಅಂದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ. ಹೌದಾ? ಹಾಗಿದ್ರೆ ಅಮ್ಮಂಗೆ ಹೇಳಿ ಆದಷ್ಟು ಬೇಗ ಮದ್ವೆ ಮಾಡಕ್ ಹೇಳ್ತೀನಿ. ಹೌದಾ? ಎಷ್ಟು ಒಳ್ಳೆಯವಳೆ ಅಕ್ಕ ನೀನು. ಎಷ್ಟು ಮಾತಾಡಕ್ ಕಲ್ತಿದ್ಯಾ ಅದಿತಿ ನೀನು. ಅದ್ಯಾ ಕೈ ತೆಗಿ. ಬಾವ ನೀವು ಈ ಡಿಜೆ ಯಾಕಲ್ಲಿಲ್ಲ? ಎಲ್ಲಿ ಹೋಗಿರ್ಬೋದು? ಆರ್ತಿ, ಅರ್ಶನಕ್ಕೆ ಯಾವ ಸೀರೆ ಹೋಗ್ತಿದೆ ತೋರ್ಸು. ಅದನ್ನ ಅಮ್ಮ ಐರನ್ ಮಾಡಿಟ್ಟಿದ್ದಾಳೆ. ಒಂದ್ ನಿಮಿಷ ಅದಕ್ಕೆ. ಅಮ್ಮ ತಗೊಂಡ್ ಬಾರೆ. ಅಣ್ಣ ಹಿಡ್ಕೊ, ಜಾಸ್ತಿ ಆಯ್ತು. ಕೈ ತೆಗಿ. ಇಲ್ಲೇ ಇದ್ದಾಳೆ ಸುಂದ್ರಿ. ಚಂದ್ರಾಂಗ ಚಂದ್ರಾಂಗ ಚಂದ್ರಾಂಗ. ಆರ್ತಿ, ಸ್ಯಾರಿ ಸೂಪರ್ ಆಗಿದೆ. ಅಮ್ಮ ಸೆಲೆಕ್ಟ್ ಮಾಡಿರೋದು ಅದಕ್ಕೆ. ನೋ ವೇ, ಚಾನ್ಸೇ ಇಲ್ಲ, ನೋಡಲ್ಲ. ಬಿಡ್ಬೇಡಿ ಅದಕ್ಕೆ, ಅಪ್ಚಾರ ಆಗುತ್ತೆ. ಎಸ್ 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 ಎಸ್. ಓಕೆ ಬಾಯ್. ಏ ಆದ್ಯ, ಫೋನ್ ಯಾಕೆ ಕಟ್ ಮಾಡಿದೆ? ಇವನ್ ತುಂಟನ ಜಾಸ್ತಿ ಆಯ್ತಣ್ಣ, ಅದಕ್ಕೆ. ನಾನು ಯಾಕೆ ಸುಳ್ಳೆ ಪುಳ್ಳೆ ನೋಡಿದ್ರೆ ಬ್ಲ್ಯಾಂಕ್ ಆಗ್ತೀನಿ? ಹೌ ಕ್ಯೂಟ್, ಹೌ ಕ್ಯೂಟ್. ಅದ್ಯಾ, ದಿಸ್ ಇಸ್ ಚೀಟಿಂಗ್. ಮದ್ವೆಗೆ ಎಷ್ಟು ದಿನ ಇದೆ? ದಿನ ಟೈಮ್ ಎಲ್ಲ ಸಂಬಂಧ ಆಗಲ್ಲ ಅದ್ಯಾ. ಪ್ರೀತಿ ಇದ್ರೆ ಪ್ರೀತಿಸಿದವ್ರನ್ನ ಒಂದು ಸತಿ ಗ್ಲಾನ್ಸ್ ಮಾಡಬೇಕು ಅನ್ಸುತ್ತೆ, ಅದರಲ್ಲಿರೋ ಮಜಾನೇ ಬೇರೆ. ಏನತ್ಯ? ಎಕ್ಸಾಕ್ಟ್ಲಿ. ಅಗ್ರಜ ಅಮೂಲ್ಯ ನೋಡಕ್ ಚಡ್ಪಡಿಸ್ತಾ ಇರ್ತಾರಲ್ಲ ಹಾಗೆ. ವಾಟ್ ನಾನ್ಸೆನ್ಸ್. ನಿನ್ ಮದ್ವೆ ಹತ್ರ ಬರ್ತಿದೆ, ಈ ಕಿಟೀಶ್ ಬಿಹೇವಿಯರ್ ಎಲ್ಲ ಬಿಟ್ಬಿಡು. ಆದ್ಯೋ ಮತ್ತೆ ಬಿಟ್ಬಿಡಿ. ಲೇ ಹಳೆ ಮುಕ್ಕಿ, ಫೋನ್ ಕಟ್ಟಾಗಿ ಶತಮಾನನೇ ಆಯ್ತು. ಫೋನ್ ಕಟ್ಟಾಗಿ ನಂಗೇನ್ ಗೊತ್ತಾಗಿಲ್ಲ ಅನ್ಕೊಂಡೇನೆ? ಖಂಡಿತ ಗೊತ್ತಾಗಿಲ್ಲ, ಯಾಕಂದ್ರೆ ನೀನು ಭ್ರಮೆಲಿದ್ದೆ. ನಾನ್ ಭ್ರಮೆಲಿದ್ದೆ ಅಂತ ನೀನ್ ಹೆಂಗ್ ಅನ್ಕೊಂಡೆ? ಹಾ ಗೊತ್ತು, ನೀನ್ ವೇದಾಂತ್ ಭವನ್ ಭ್ರಮೆಲಿದ್ದೆ ಅಂತ. ಏನೇ
ನನ್ನಿಂದ ನೀವು ಡೈಲಿ ಬೆಳಿಗ್ಗೆ ಬೇಗ ಹೇಳೋ ಹಾಗಾಗಿದೆ. ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳಿ. ನಾನು ಮನೇಲಿದ್ರು ಮಲ್ತಾ ಇರಲಿಲ್ಲ ಬಿಡಿ. ಮದುವೆ ಕೆಲಸ ಕಡಿಮೆ ಇದೆಯಾ, ಅದನ್ನೆಲ್ಲ ಮಾಡಬೇಕಲ್ವಾ? ನೀವು ಹೋಗಿ ಬನ್ನಿ. ಮಧ್ಯೆ ಯಾವುದೋ ಟ್ರಿಪ್ ಅಂದರೆ ನಾನು ಹೋಗಿ ಬರ್ತೀನಿ. ನಾನು ವಾಪಸ್ 7:15 ಇಲ್ಲಿ ಇರ್ತೀನಿ. ಥ್ಯಾಂಕ್ಸ್ ಧ್ರುವ. ಓ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆನ್ನೆ ಏನೇನು ವರ್ಕೌಟ್ ಮಾಡಿದ್ರಿ ಅಲ್ವಾ, ಅದೆಲ್ಲ ಇವತ್ತೊಂದ್ಸರಿ ರಿಪೀಟ್ ಮಾಡಿಬಿಡಿ. ಸರಿ. ಅಗ್ರಜ, ಗುಡ್ ಮಾರ್ನಿಂಗ್. ಏನಪ್ಪ ಇದು ಆಶ್ಚರ್ಯ? ನಾನು ನೋಡ್ತಿರೋ ನಿಜನಾ? ಇಷ್ಟು ಬೇಗ ಬಿಟ್ಟಿದ್ಯಾ? ನಾಳಿದ್ದು ನನ್ನ ಮದುವೆ ಕಣೋ. ಗೊತ್ತು, ಇವತ್ತು ಹರ್ಷನ, ನಾಳೆ ಸಂಗೀತ, ಆಮೇಲೆ ರಿಸೆಪ್ಷನ್. ಅದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಇನ್ನು ನೋಡಿದ್ರೆ ಒಂದೊಂದ್ಸಲ ರೋಬೋಟ್ ನೋಡ್ದಂಗೆ ಅನ್ಸುತ್ತೆ. ಸ್ವಲ್ಪನೂ ಫೀಲಿಂಗ್ಸ್ ಅನ್ನೋದೇ ಇಲ್ಲ. ಇಲ್ಲ ಅಂದರೆ ಇಲ್ಲ ಅನ್ಕೋ, ನನಗೇನಿಲ್ಲ. ಈಗ ನನಗೆ ಟೈಮ್ ಆಗ್ತದೆ, ನಾನು ಹೋಗಬೇಕು. ಅಲ್ಲ ಅಗ್ರಜ, ಮನೇಲೆಲ್ಲ ಮದುವೆ ಪ್ರಿಪ್ರೇಷನ್ಸ್ ನಡೀತಿದೆ. ನಾಳಿದ್ದೆ ನನ್ನ ಮದುವೆ. ಈಗಲೂ ನೀನು ಜಿಮ್ಗೆ ಹೋಗ್ಬೇಕಾ? ಬೇಡ, ಇವತ್ತು ಹೋಗ್ಬೇಡ. ಎಲ್ಲರೂ ಎದ್ದು ಸ್ನಾನ ಮಾಡಿ ರೆಡಿ ಆಗೋಷ್ಟೊಳಗೆ ನಾನು ಇರ್ತೀನಲ್ವಾ? ನಾಳೆ ಹೇಗಿದ್ರೂ ಹೋಗೋದಕ್ಕಾಗಲ್ಲ. ಐ ಹ್ಯಾವ್ ಟು ಬಂಕ್. ಇವತ್ತು ಹೋಗಿ ಬಂದ್ಬಿಡ್ತೀನಿ. ಸಾರಿ ಅಗ್ರಜ, ಇವತ್ತು ನೀನು ಹೋಗ್ಬೇಡ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನೀನು ಇದಕ್ಕೆ ನಾ ಬೇಗ ಎದ್ದಿರೋದು? ಹೇಳೋದೆಲ್ಲಿಂದ ಬಂತು? ನಾಳಿದ್ದು ನನ್ನ ಮದುವೆ ಅನ್ನೋ ಖುಷಿಲಿ ನಿದ್ದೆನೇ ಬರ್ತಿಲ್ಲ. ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ವಿಕ್ರಾಂತ್? 2 ದಿನ ಮದುವೆ ಇಟ್ಕೊಂಡು ಹೀಗೆ ನಿದ್ದೆಗೆಟ್ರೆ ಆಮೇಲೆ ಮದುವೆ ದಿನ ಹುಷಾರು ತಪ್ಪಿದ್ರೆ ಏನು ಗತಿ? ನಂದು ಗಟ್ಟಿ ಜೀವ. ವಿಷ ತಗೊಂಡಾಗಲೇ ಟಿಕೆಟ್ ತಗೊಳ್ಳಿಲ್ಲ, ಇನ್ನು ನಿದ್ದೆಗೆಟ್ರಲ್ಲ. ಇನ್ನೊಂದ್ಸಲ ಈ ರೀತಿ ಮಾತಾಡಬೇಡ. ನನಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೋಡ್ದ್ಯಾ ನಿನ್ಗೆ ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ. ಅದಕ್ಕೆ ಹೇಳ್ತಿರೋದು, ಇನ್ನು 2 ದಿನ ನನ್ನ ಮದುವೆ ಬಂದ್ಬಿಡ್ತು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ಮದುವೆ ಆದ್ಮೇಲೆ ಆರ್ತಿ ಮನೆಗೆ ಬರ್ತಿದ್ದಳು ಅಥವಾ ನೀನು ಅಲ್ಲಿಗೆ ಹೋಗ್ತಿದ್ಯಾ? ನನಗಿದೇ ದೊಡ್ಡ ಡೌಟ್ ಆಗಿದೆ. ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಟೈಮ್ ಸ್ಪೆಂಡ್. ಹೌದಲ್ವಾ? ಇನ್ನು 2 ದಿನ ಆರ್ತಿ ಅವ್ರು ಇಲ್ಲಿರ್ತಾರೆ. ಕಾಂಟ್ ಇವನ್ ಇಮ್ಯಾಜಿನ್. ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಡ್ಬೇಕು. ಗಡಿಯಾರದ ಮುಳ್ಳು ಮಿಸ್ ಮಾಡಿದ್ರು ಸಿಡುಕ್ ಮುತ್ತಿ ಪುರುಷೋತ್ತಮ ಕರೆಕ್ಟಾಗಿ ಹಾಜರಾಗ್ಬಿಡ್ತಾನೆ. ಮತ್ತೆ ನಾನು ಬಚ್ಚಿಟ್ಕೊಳ್ಳೋದು, ಕಳ್ಳಿ ಥರ ಓಡೋಗೋ ಸೀನೆಲ್ಲ ಬೇಡವೇ ಬೇಡ. ಯಾರಿಗೂ ಗೊತ್ತಾಗದೇ ಇರೋ ಥರ ಸೌಂಡ್ ಮಾಡದೆ ಹೋಗಿ ಬಂದ್ಬಿಡ್ತೀನಿ. ಹಲೋ ರೀ, ಕಣ್ಣು ಕಾಣಿಸದ್ಮೇಲೆ ಕಾಲ್ ಯಾಕ್ರಿ ಮಾಡ್ತಿದ್ದೀರಾ? ಬನ್ರಿ. ಹೋಗ್ಲೇಬೇಕಾ? ಮತ್ತೆ ಶುರು ಆಯ್ತಾ ನಿಮ್ದು? ಈಗ ನೀವು ಇಲ್ಲಿಗೆ ಬರ್ತೀರೋ ಇಲ್ಲ ನಾನೇ ಅಲ್ಲಿಗೆ ಬರಲೋ? ಅಯ್ಯೋ ಬೇಡ ಬೇಡ, ನಾನೇ ಬರ್ತೀನಿ. ನೀವು ಆನ್ ಮಾಡಬೇಡಿ, ಎಲ್ಲ ಮಲಗಿದ್ದಾರೆ, ಎಚ್ಚರ ಆಗ್ಬಿಡ್ತಾರೆ. ಸರಿ ಸರಿ ಬನ್ನಿ.
ಸದ್ಯ ಯಾರೂ ನೋಡಲಿಲ್ಲ ನನ್ನ ಪುಣ್ಯ. ಭ್ರಮೆ. ಏನೋ ಭ್ರಮೆನಾ? ಅಲ್ಲಿ ನೋಡಿ. ಇದೇ ಫಸ್ಟ್ ಟೈಮ್ ಹುಡುಗಿ ನೋಡ್ತಾರಲ್ಲ, ಬಂದ್ಬಾ ವರ್ಕೌಟ್ ಮಾಡ್ಬಾ ಹೋದ ಅನ್ನೋದು ಬಿಟ್ಟು ಸುಮ್ಮನೆ ಕಿರಿಕ್ ಮಾಡ್ತಿರಲ್ಲ. ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗಿ. ಮುದ್ದಾಗಿರೋ ಹುಡುಗಿರು ಮುಖ ಉದಿಸ್ಕೊಂಡು ಬೈದ್ರು ಮುದ್ದಾಗೆ ಇರ್ತಾರೆ ಕಣೋ. ತಿರುಗಿ ಬಿದ್ದು ಮೂತಿ ಮೇಲೆ ಗುದ್ದಕ್ಕೋ ಬರುತ್ತೆ ನನಗೆ. ಹುಷಾರು ಮಚ್ಚ, ಇದ್ಯಾವುದೋ ಟಗರು ಪುಟ್ಟಿ ಕಣೋ. ಇಂಥದ್ದು ನೋಡ್ದಲ್ಲೇ ಬಹಳ ದಿನ ಆಗಿತ್ತು. ಇವತ್ತು ಒಳ್ಳೆ ಹಬ್ಬ ನಮಗೆ. ಸರ್, ನೀವು ಇಲ್ಲಿಂದ ಹೊರಟ್ಬೇಡಿ, ಸುಮ್ಮನೆ ತೊಂದರೆ ಕೊಡಬೇಡಿ. ನಿಂಗೆ ಯಾಕೋ ಊರು ಸುಬರಿ. ಜಿಮ್ ಅನ್ನೋ ಸಂಬಳ ಕೊಟ್ಟರೆ ಅದಿಸ್ಕೊಂಡು ತಪ್ಪಿಗಿರೋದು ಬಿಟ್ಟು ಹುಡುಗಿ ಎದುರುಗಡೆ ಬಿಲ್ಡಪ್ ಕೊಡ್ತಾ ಇದೆಯಾ? ನೀವು ತಪ್ಪು ಮಾಡ್ತಾ ಇದ್ದೀರಾ, ಸುಮ್ಮನೆ ಕಿರಿಕ್ ಮಾಡಬೇಡಿ ಸರ್. ಕಿರಿಕ್ ಮಾಡಿ ತಪ್ಪು ಮಾಡೋದ್ರಲ್ಲೇ ತಿಳಿದಿರೋದು. ಅದರಲ್ಲಿರೋ ಸುಖ ಯಾವುದ್ರಲ್ಲಿ ಇರಲ್ಲ. ಜಿಮ್ ಐಟಮ್ ಎಲ್ಲ ನೆಟ್ಟಿಗಿರ್ಬೇಕು ಅಂದರೆ ಚಿಲ್ಟಾರಿ ಪಲ್ಟಾರಿಗೆಲ್ಲ ಬಸ್ಗೆ ಓಡಿಸೋಗೋ, ಇಲ್ಲ ಅಂದರೆ ಗೊತ್ತಲ್ಲ. ಮಚ್ಚ ನೋಡೋ ಹೇಗಿದ್ದಾಳೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದೆ ಅಂತ ನೆನಪೇ ಆಗ್ತಿಲ್ಲ. ಪಕ್ಕ ಅಪ್ಶಕ್ನದ ಮುಖನೇ ನೋಡಿರ್ಬೇಕು. ಸುಮ್ಮನೆ ಮೈ ಬೆಳೆಸ್ಕೊಂಡು ಬಿಲ್ಡಪ್ ಕೊಟ್ರೆ ಹೆದರ್ಕೊಳ್ತೀನಿ ಅಂತ ಅಂದ್ಕೋಬೇಡಿ. ಸುಮ್ಮನೆ ಹೋಗ್ತಾ ಇರಿ. ಏಯ್, ಯಾರಿಗೆ ಹೇಳ್ತಿದ್ಯಾ? ನಾವ್ ಯಾರು ಗೊತ್ತಾ? ಯಾಕೆ ನಿನಗೆ ಗೊತ್ತಿಲ್ವಾ? ನೋಡೋ, ನೋಡಕ್ಕೆ ಪುಟ್ಪುಟ್ಟಿಗೆ ಮುದ್ದಾಗಿದ್ರು ಹೆಂಗ್ ಎಗ್ರಾಡ್ತಿದ್ದಾಳೆ. ನೋಡೋದು ನೀವು ಸುಮ್ಮನೆ ನೋಡ್ತಿದ್ದೀರಲ್ಲಣ್ಣ. ಬೇರೇನು ಮಾಡೋಕ್ಕಾಗಲ್ಲ. ಅವರೆಲ್ಲ ಏರಿಯಾ ಡಾನ್ಗಳು. ಅವರು ಒಂದು ಫೋನ್ ಮಾಡಿದ್ರೆ 40 ಜನ ಬರ್ತಾರೆ. ಜಿಮ್ ಮಾಡೋದಕ್ಕೆ ದುಡ್ಡು ಕೊಡಲ್ಲ. ಅಂಥದ್ರಲ್ಲಿ ಇಂಥ ವಿಚಾರಕ್ಕೆ ಹೋದರೆ ನಮ್ಮನ್ನು ಸಾಯಿಸದೆ ಬಿಡ್ತಾರಾ? ಇದು ಮಾಮೂಲಿ ಆಗ್ಬಿಟ್ಟಿದೆ. ಅವ್ರು ಏನೇ ಮಾಡಿದ್ರು ಅವ್ರ ಕಡೆ ನೋಡೋ ಹಾಗೂ ಇಲ್ಲ, ಓಡ್ ಹೋಗೋ ಹಾಗೂ ಇಲ್ಲ. ಏನೂ ಆಗಿಲ್ಲ, ಏನು ಗೊತ್ತೇ ಇಲ್ಲ ಅನ್ನೋ ಥರ ಅವ್ರ ಪಾಡ್ಗೆ ಅವ್ರು ವರ್ಕೌಟ್ ಮಾಡ್ಕೊಂಡಿರ್ಬೇಕು. ನೀ ಜನ್ಮಕ್ಕೆ ನಿಮ್ಮ ಕಸತ್ ಅಂತ ನೀಚ್ ಕೆಲ್ಸಕ್ಕೆ ಬಳಸ್ಕೊಳ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ? ನೀನು ಗಂಟ. ಏಯ್, ಜಾಸ್ತಿ ಆಯ್ತು ನಿಂದು. ಏಯ್ ಏಯ್, ಮುಚ್ಚೆ ಬಾಯಿ. ಓವರ್ ಕುಪ್ಪಾಯ್ತು ನಿಂಗೆ. ಬಿಡು, ಬಿಡು ನನ್ನ, ಬಿಡು.